ಯಾರ ಹೆಸರಲ್ಲಿ ಅರ್ಚನೆ ಮಾಡಬೇಕು? ಚಿಕ್ಕ ಯಜಮಾನ್. ಶ್ರೀಕಾಂತಪ್ಪ ಅಂತ ಅವ್ರ ಹೆಸರಿಗೆ ಅರ್ಚನೆ ಮಾಡಿ. ಶ್ರೀಕಾಂತ ನಾಮಧೇಯಸ್ಯ ಗೋತ್ರೋದ್ಭವಸ್ಯ ಕೌಶಿಗೋತ್ರೋದ್ಭವಸ್ಯ ಯಜಮಾನಸ್ಯ ಸಹಕುಟುಂಬಸ್ಯ ಸಪರಿವಾರಸ್ಯ ಕ್ಷೇಮಸ್ಥೈರ್ಯ ಶುಭಾಭಯಾಶಾರೋಗ್ಯಾನ್ದೈಶ್ವರ್ಯಾವೃದ್ಧ್ಯರ್ಥಂ ಸ್ವಾಮಿನಃ ಸನ್ನಿಧೌ ಸ್ತೋತ್ರ ಪೂಜಾಂತ ಕರಿಷ್ಯೆ. ಓಂ ಆಂಜನೇಯಾಯ ನಮಃ, ಮಹಾವೀರಾಯ ನಮಃ, ಹನುಮತೆ ನಮಃ, ಮಾರುತಾತ್ಮಜಾಯ ನಮಃ, ತತ್ವಜ್ಞಾನಪ್ರದಾಯಕಾಯ ನಮಃ, ಸೀತಾದೇವಿದ್ರಾಪ್ರದಾಯಕಾಯ ನಮಃ. ಓಂ ಶ್ರೀ ವಿನಾಯಕಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಗೌರೀಪುತ್ರಾಯ ನಮಃ, ಓಂ ಗಣೇಶ್ವರಾಯ ನಮಃ, ಓಂ ಸಿದ್ಧಾಕರಜಾಯ ನಮಃ, ಓಂ ಅವ್ಯಾಯ ನಮಃ, ಓಂ ಭೂತಾಯ ನಮಃ, ಓಂ ದಕ್ಷಾಯ ನಮಃ, ಓಂ ಬುಧಪ್ರಿಯಾಯ ನಮಃ, ಓಂ ಸರ್ವದುಃಖಹರಾಯ ನಮಃ, ಸರ್ವಲೋಕಚಾರಿಣೇ ನಮಃ, ಮನೋಜವಾ ನಮಃ, ಪಾರಿಜಾಲಮಸ್ತಾ ನಮಃ, ಸರ್ವಮಂತ್ರಸ್ವರೂಪೋದಯ ನಮಃ, ಸರ್ವತಂತ್ರೋಪಣೇ ನಮಃ, ಸರ್ವೇಂದ್ರಾತ್ಮಕ ನಮಃ, ಕಪೀಶ್ವರ ನಮಃ. ದೇವ್ರೆ, ನನ್ನ ಮೇಲೆ ಬಂದಿರೋ ಅಪವಾದ ತಪ್ಪು ಅಂತ ದೊಡ್ಡಮ್ಮವ್ರಿಗೆ ಗೊತ್ತಾಗೋ ಹಾಗೆ ಮಾಡಪ್ಪ. ಮಲ್ಲಿ ಮೇಲೆ ಬಂದಿರೋ ಅಪವಾದ ಸುಳ್ಳು ಅಂತ ನನಗೆ ಗೊತ್ತಾಗಿದೆ. ಸುಮ್ಮನೆ ಮಲ್ಲಿ ಮೇಲೆ ಅನುಮಾನ ಪಟ್ಬಿಟ್ಟೆ. ನಮ್ಮ ಶ್ರೀಕಾಂತಂಗೆ ಮಲ್ಲಿ ಸಿಗಬೇಕು, ಅವರಿಬ್ಬರು ಸಂತೋಷವಾಗಿ ವಾಪಸ್ ಮನೆಗೆ ಬಂದ್ಬಿಡ್ಬೇಕು. ಇದಕ್ಕೆ ನೀನೇ ಮನಸ್ಸು ಮಾಡಬೇಕು ತಂದೆ. ಓಂ ಗಣಾನಾಥ ಗಣಪತಿ ನಮಾಮಿ ಗೋವಿಂದ ನಾಮ ಭವಸವತ ವಂದೇ ತರಾಜಂ ಬ್ರಹ್ಮಣಾಂ ಪಡಬೇಡಿ. ನೀವು ನಂಬಿರೋ ದೇವರು ಯಾವತ್ತೂ ನಿಮ್ಮ ಕೈ ಬಿಡಲ್ಲ. ಧೈರ್ಯವಾಗಿರಿ. ಬನ್ನಿ ಹೋಗೋಣ. ಚಿಕ್ಕ ಯಜಮಾನ್ರ ಥರನೇ ಇದ್ದಾರೆ ಕಣೆ. ಮಲ್ಲಿ ಜುಬ್ಬ ಹಾಕೊಂಡಿರೋರಲ್ಲ ನಿಂಗೆ ಚಿಕ್ಕ ಯಜಮಾನ್ರ ಥರನೇ ಕಾಣ್ತಾರೆ. ನಿನ್ನ ತಲೆಗಿಷ್ಟು ಆವತ್ತು ನೋಡಿದ್ರೆ ಮಾರ್ಕೆಟ್ನಲ್ಲಿ ಯಾರೋ ನೋಡಿ ಚಿಕ್ಕ ಯಜಮಾನ್ರು ಅಂತ ಮಾಡಿದ ಅವಂತಣ್ಣೆ ಸಾಕು. ನಡಿ ಹೋಗೋಣ.
ಮಲ್ಲಿ ಬಾ. ಯಾವ ಚಿಗುರಿನ ಹಸಿರು ಎಲ್ಲಿ ಒಡ ಮೂಡಿತು, ಆ ಬೆಟ್ಟ ಗುಡ್ಡದಲ್ಲಿ ಜಿನುಗು ತೊರೆ ಹರಿಯಲಿ, ಸುಡುವ ಭೂಮಿಯು ತಣಿದು ತನಿಗಾಳಿ ಬೀಸಲಿ. ಯಾವ ಹಕ್ಕಿಯ ಹಾಡು ಕನಸುಗಳ ಬಿತ್ತಿತು, ಆ ಬಣ್ಣ ಬೆಳಗಿನಲ್ಲಿ 7 ಬಣ್ಣಗಳಿರಲಿ, ಹೊಂಬಣ್ಣ ಮಿನುಗಿನಲ್ಲಿ ಕಾಣ್ಕೆ ಕಣ್ತೆರೆಯಲಿ. ಸುಡುವ ಭೂಮಿಯು ತಣಿದು ತನಿಗಾಳಿ ಬೀಸಲಿ. ಅದೇನೋ ಯಾವತ್ತು ನೋಡ್ದಿರಂಗೆ ನಮ್ಮ ರಾಜಿನ ಹೊಸ್ದಾಗಿ ನೋಡ್ತಿದ್ದೀರಾ? ನಿಮ್ಗೆ ಹೇಳ್ತಿರೋದು. ಶಾಂತ, ಅಲ್ಲಿ ನೋಡು, ನಮ್ಮಲ್ಲಿ ಮನೆ ಬಿಟ್ಟು ಹೋದ್ಮ್ಯಾಕೆ ನಮ್ಮ ರಾಜಿ ಈ ಮನೆ ದೊಡ್ಡ ಮಗಳಂಗೆ ಮನೆಗೆಲ್ಲ ಕೆಲಸ ತಾನೇ ಮಾಡ್ತಾಳೆ. ನನಗಂತೂ ಮಲ್ಲಿನಿ ನೋಡ್ದಂಗೆ ಆಯ್ತದೆ. ಇವನ್ ಮಾಡಿದ್ರೆ ಇವನ್ ಬಂತು. ನಮ್ಮ 2 ಹೆಣ್ಮಕ್ಳು ಜೀವನನೂ ಒಂದೇ ಥರ ಆಗೋತು. ಹೋಗ್ಲಿ ಬಿಡು, ನಮ್ಮ ರಾಜಿ ಆದರೂ ನಮ್ಮ ಕಣ್ಣು ಮುಂದೆ ಅವಳಲ್ಲ, ಅದಕ್ಕೆ ಖುಷಿ ಪಡಬೇಕು. ಪದೇ ಪದೇ ಅದನ್ನು ನೆನೆಸ್ಕೊಂಡು ಅಳಬೇಡ. ನಾಳೆ ನಮ್ಮ ಮಕ್ಕಳು ಓದಿ ದೊಡ್ಡ ಆಫೀಸರ್ ಆಗ್ತಾರಲ್ಲ, ಅವಾಗ ಯಾವ ಯೋಚನೆನೂ ಇರೋಲ್ಲ ನಮಗೆ. ಏನಾಯ್ತಾರೋ ಏನೋ, ನಾಳೆ ಪರೀಕ್ಷೆ ಅಂದರೆ ಇವತ್ತೇ ಜ್ವರ ಬಂದು ಮಲ್ಕೊಂಡವನೆ ನಿನ್ನ ಮಗರಾಯ, ಇನ್ನು ಆಫೀಸರ್ ಆದಂಗೆಯ. ಅವನೊಬ್ರು ಮಲಗಿದ್ರೆ ಏನಾಯ್ತು, ಐತಲ್ಲ ನನ್ನ ಮಗ, ಇನ್ನೊಂದು ಗಂಡು ಮಗ ನೋಡಿ ಹೆಂಗೆ ಗೊತ್ತೈತೆ. ನೆಲದ ಒಡಲಿನ ಕಾಂತಿ ಸುತ್ತೆಲ್ಲಿ ಹರಡಿತೋ, ಅಲ್ಲಿ ಬೆಳಕಿನ ಬುಗ್ಗೆ ಹೆಂಗೋ ಅಂಬ್ಲಿಗೂ ಕಷ್ಟಪಡ್ತಿದ್ವಿ ನಾವು. ಮಲ್ಲಿ ಹೆಸ್ರು ಹೇಳ್ಕೊಂಡು 2 ತನ್ನಾದರೂ ತಿಂತಿದ್ದೀವಿ. ಆ ತಾಯಿ ಎಲ್ಲವಳು ಹೆಂಗವಳು. ಶಾಂತ, ಪದೇ ಪದೇ ಅವಳು ನೆನಪು ತೆಗಬೇಡ. ಯಾಕಂದ್ರೆ ಮಕ್ಕಳಿಗೆ ಅವಳು ನೋಡ್ಬೇಕು ಅಂತ ಆಸೆ ಹುಟ್ಟಲ್ವಾ, ಅದಕ್ಕೆ ಹೇಳ್ತಿರೋದು. ಅವಳು ಬಾಳಂತೂ ಹಂಗಾಗೋತು. ಈ ಮಕ್ಳುಗಳು ಬಾಳಾದರೂ ಸಂದಕ್ಕಾದರೆ ಅಷ್ಟು ಸಾಕು. ಮಗ ಬಾಯಿಲಿ. ಎಲ್ಲಿ ಕರ್ಕೊಂಬಂದಿದ್ಯೋ? ಯಾಕೆ ಏನು ಅವೆಲ್ಲ ನಿನಗೆ ಬೇಡ, ಸುಮ್ಮನಿರೋ ನೀನು. ಹಲೋ ಸರ್, RJ ಅವಿನಾಶ್ ನೋಡ್ಬೇಕಿತ್ತು. ಮಲ್ಲಿ, ನನ್ನ ಅರ್ಜೆಂಟ್ ಹಾಗೇನೆ ಕಣೆ. ಕೋಪ ಬಂದಾಗ ಕಿರ್ಚಾಡ್ತಾ ಇರ್ತಾರೆ, ನಾನು ಅಷ್ಟೇ. ಕೋಪ ಬಂದರೆ ಕುಗ್ಗಾಡ್ತಾನೇ ಇರ್ತೀನಿ. ಆದರೆ ನಾವಿಬ್ಬರು ಎಷ್ಟು ಜಗಳ ಆಡ್ತೀವೋ ಅಷ್ಟೇ ಪ್ರೀತಿ ಕೂಡ ಇರುತ್ತೆ ಕಣೆ. ಹಾಯ್ ಮಗ. ಅದೇ ಮಗ ಹೇಳಿದ್ನಲ್ಲ, ಶ್ರೀಕಾಂತ್ ಅಂತ, ಇವನೇ. ಹಾಯ್ ಶ್ರೀಕಾಂತ್, ಕೂತ್ಕೊಂಬ. ಕೂತ್ಕೋ. ನಿಮ್ಮ ಬಗ್ಗೆ ತುಂಬ ಕೇಳ್ತೀನಿ ರೀ. ನಿಮ್ಮ ಕತೆ ಒಳ್ಳೆ ಸಿನಿಮಾ ಕತೆ ಇದ್ದಂಗಿದೆ ರೀ. ಅದ್ಯಾರೋ ಹುಡುಗಿ ಹಳ್ಳಿಯಿಂದ ಸಿಟಿಗೆ ಬರೋದು, ಸಿಟಿಲಿ ಬಂದು ನೀವಿಬ್ರು ಕಳೆದೋಗೋದು, ನಿಜವಾಗ್ಲೂ ಇದೆಲ್ಲ ನಿಜ ಜೀವನದಲ್ಲಿ ನಡೆಯುತ್ತಾ ಅಂತ ನನಗೆ ಆಶ್ಚರ್ಯ ಆಗಿತ್ತು. ನಿಜ ಜೀವನದಲ್ಲೂ ಈ ಥರ ನಡೆಯುತ್ತಾ ಅಂತ. ಬಟ್ ಡೋಂಟ್ ವರಿ ಮಾಡ್ಕೋಬೇಡಿ, ನಿಮ್ಮಿಬ್ಬರನ್ನು ಒಂದು ಮಾಡೋ ಪುಣ್ಯ ಕೆಲಸ ನಾವು ಮಾಡ್ತೀವಿ. ಈ ಯೋಗರಾಜ್ ಭಟ್ರು ಸಿನಿಮಾ ಹಾಡಿದೆ ಕೇಳಿದಿರಾ? ಹೇಳಿ ಕೇಳಿ ಮೊದಲೇ ಚೋರು ಪಾಪಿ ನಾನು,
ಲೇ ನೀನು ನನಗಿಂತ ದೊಡ್ಡ ಪಾಪಿ, ಅವಾಗ ಈ ಥರದ ಪುಣ್ಯದ ಕೆಲಸ ಮಾಡ್ತಾ ಇರೋ. ಶುರು ಮಾಡ್ಕೊಂಡಿದ್ದೀನಿ ಮಗ ಈಗ. ನೀವು ಯಾಕೆ ಸರ್ ಡೆಲ್ ಆಗಿದ್ದೀರಾ? ಸ್ವಲ್ಪ ಚೀರಪ್ ಆಗಿ. ನೀವು ಇಲ್ಲಿ ಬಂದಮೇಲೆ ನಿಮ್ಮ ಮಲ್ಲಿ ನಿಮ್ಮ ಖಂಡಿತ ಸಿಗ್ತಾಳೆ. ಓಕೆ ಬನ್ನಿ ಸ್ಟುಡಿಯೋ ಬನ್ನಿ. ಬನ್ನಿ 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 ಬಾರೋ. ಕನಕ, ನೀನು ನೋಡ್ತಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಕಣೆ. ನಿನ್ನ ಪ್ರೀತಿಸೋ ಗಂಡ, ಈ ಮನೆ, ನಿಂದೆ ಆದಂಥ ಪುಟ್ಟ ಸಂಸಾರ. ನನಗೂ ಅದೇ ಆಸೆ ಇತ್ತು, ನನ್ನ ಗಂಡ, ಮನೆ, ಸಂಸಾರ ಅಂತ. ಆದರೆ ಅದು ಏನೇನೋ ಆಗೋಯ್ತು. ಇವರಿಂದ ಕೂಗಿದ್ರೆ ಇಡೀ ಬೆಂಗಳೂರಿಗೆ ಕೆಡ್ಸುತ್ತೆ. ನಿಮ್ಮ ಮಲ್ಲಿ ಎಲ್ಲೇ ಇದ್ರೂ ಬರಬೇಕು ಹಾಗೆ. ಓಕೆ, ಇನ್ಫ್ಯಾಕ್ಟ್ ಈಗ ಸ್ವಲ್ಪ ಹೊತ್ತಲ್ಲಿ ನಾವು ಆನ್ ಏರ್ ಹೋಗ್ತೀವಿ, ಅಂದರೆ ಲೈವ್ ಹೋಗ್ತೀವಿ, ಜನಕ್ಕೆ ಕೇಳಿಸೋ ಹಾಗೆ. ಇಲ್ಲಿ ಆನ್ ಏರ್ ಅಂತ ಬರುತ್ತೆ. ಓಕೆ, ರೆಡ್ ಸಿಗ್ನಲ್ಲು. ನಾನು ಮಾತಾಡೋಕ್ಕೆ ಶುರು ಮಾಡ್ತೀನಿ. ಸದ್ಯಕ್ಕೆ ನೀವು ಮಾತಾಡ್ಬಿಡಿ. ಓಕೆ, ಆಮೇಲೆ ನಾನು ಮಾತಾಡ್ತೀನಿ. ರೆಡಿ? ರೇಡಿಯೋ ಮಿರ್ಚಿ 98.3 FM ಕೇಳ್ತಾ ಇದ್ರ. ನಾನು ನಿಮ್ಮ ಬಾಲ್ಕನಿ ಬಾದ್ಶಾ ಅವಿನಾಶ್ ಆ್ಯಂಡ್ ಲವರ್ಸ್ ಟೈಮ್ ದಿಲ್ ಖುಷ್ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಲವ್ ಸ್ಟೋರಿ ನಿಮಗೆ ನಾನು ತೊಗೊಂಬಂದಿದ್ದೀನಿ. ದಿನ ಒಂದು ದಿಲ್ ಖುಷ್ ಆಗುವಂತಹ ಲವ್ ಸ್ಟೋರಿ ನೀವು ಕೇಳ್ತೀರಾ. ಬಟ್ ಇವತ್ತು ಒಂದು ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಎ ಲವ್ ಸ್ಟೋರಿ ನನ್ನ ಈ ಶೋಲಿ ನೀವು ಕೇಳ್ಬೋದು. ಆ್ಯಂಡ್ ಈ ಒಂದು ಲವ್ ಸ್ಟೋರಿ ನಾನು ಕೇಳಿದ ತಕ್ಷಣ ನನಗೆ ಒಂಥರ ಆಯಿತು, ಒಂಥರ ಫೀಲ್ ಆಯಿತು. ಆ್ಯಂಡ್ ಖಂಡಿತ ನಿಮಗೂ ಕೂಡ ಈ ಒಂದು ಲವ್ ಸ್ಟೋರಿ ಕೇಳಿದ್ರೆ ಇವತ್ತು ಖಂಡಿತ ಫೀಲ್ ಆಗುತ್ತೆ. ಈ ಒಂದು ಲವ್ ಸ್ಟೋರಿಯನ್ನು ಮಾತಾಡುವಂತಹ ಒಬ್ಬರು ಲವರ್ ಬಾಯ್, ರಿಯಲ್ ಲವರ್ ಬಾಯ್ ನನ್ನ ಶೋಲಿ ಇವತ್ತಿದ್ದಾರೆ. ಇನ್ಫ್ಯಾಕ್ಟ್ ನೀವು ರಿಯಲ್ ಸ್ಟಾರ್, ಪವರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಎಲ್ಲ ಕೇಳಿರ್ತಾರೆ, ಬಟ್ ಇವರು ರಿಯಲ್ ಲವರ್ ನನ್ನ ಶೋಲಿದ್ದಾರೆ. ಇವರ ಕತೆ ಕೇಳಿ ನಾನಂತೂ ಕಳೆದೋಗ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಯಾರು ಇವರು, ಏನು ಕತೆ, ಇವರ ಲವ್ ಸ್ಟೋರಿ ಏನು ಎಲ್ಲ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಅವರ ಬಾಯಲ್ಲೇ ನೀವು ಈ ಒಂದು ಲವ್ ಸ್ಟೋರಿನ ಕೇಳ್ಬೋದು. ಇನ್ನು ಸ್ವಲ್ಪ ಹೊತ್ತಲ್ಲೇ ಅವರ ಲವ್ ಕತೆ ಬರ್ತಾ ಇದೆ. ಸೊ ಸ್ವಲ್ಪ ಕಾತ್ರದಿಂದ ಕಾಯ್ತಾ ಇರಿ. ಆ್ಯಂಡ್ ಮುಂದೆ ನಿಮಗೋಸ್ಕರ ಒಂದು ಸಖತ್ ಹಾಡನ್ನ ಪ್ಲೇ ಮಾಡ್ತಾನೆ ಫ್ರಮ್ ಸಂಜು ವಿತ್ ಗೀತಾ, ಈ ಲವ್ಲಿ ಸಾಂಗ್. ಗಗನವೇ ಬಾಗಿ ಇನ್ನು ಸ್ವಲ್ಪ ಹೊತ್ತಲ್ಲೇ ಬರ್ತಾ ಇದೆ ನಿಮಗೋಸ್ಕರ. ಎಲ್ಲೂ ಹೋಗದೆ ಹಚ್ಕೊಂಡಿರಿ, ಕಚ್ಕೊಂಡಿರಿ ಟು ರೇಡಿಯೋ ಮಿರ್ಚಿ 98.3 FM. ಸಖತ್ ಹಾಟ್ ಮಗ. ಶ್ರೀಕಾಂತ್, ಈ ಹಾಡಾಗಿದ ತಕ್ಷಣ ನಿಮ್ಮ ಮಾತು. ಓಕೆ, ಸೊ ಚೆನ್ನಾಗಿ ಮಾತಾಡಿ. ಆಲ್ ದಿ ಬೆಸ್ಟ್. ಹೆಡ್ಫೋನ್ ಹಾಕಿ. ರೇಡಿಯೋ ಮಿರ್ಚಿ 98.3 FM ಕೇಳ್ತಾ ಇದ್ದೀರಾ. ದಿಲ್ ಖುಷ್ ಲವರ್ಸ್ ಟೈಮ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಬಾಲ್ಕನಿ ಬಾದ್ಶಾ ಅವಿನಾಶ್. ನನ್ನ ಶೋಲಿ ಇವತ್ತು ಒಬ್ರು ರಿಯಲ್ ಲವರ್ ನನ್ನ ಜೊತೆ ಇದ್ದಾರೆ. ನನ್ನ ಶೋಲಿ ಲವ್ಲಿ ಲವ್ ಸ್ಟೋರೀಸ್ ನೀವು ಕೇಳ್ತೀರಾ. ಇವರ ಲವ್ ಸ್ಟೋರಿ ಕೇಳಿ ನಾನಂತೂ ಕಳೆದೋಗಿದ್ದೀನಿ ಕಣ್ರಿ. ಈಗ ನಿಮ್ಮ ಸರ್ದಿ. ಸೊ ಈ ನಮ್ಮ ರಿಯಲ್ ಲವರು ಅವರ ಲವ್ ಸ್ಟೋರಿಯ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡ್ತಾರೆ. ಸೊ ಏನು ಇವರ ಲವ್ ಸ್ಟೋರಿ ಅವರ ಮಾತಲ್ಲಿ ಕೇಳಿ. ಮಲ್ಲಿ, ಮೇಲೋಗಿ ಬಟ್ಟೆ ತೊಗೊಂಡ್ಬಿಡೋಣ ಬಾರೆ. ಹಾಂ, ಒಂದೇ ಇರು. ಬೇಗ ಬಾ. ಹಾಂ, ಒಂದು ನಿಮಿಷ.
ಈ ನಮ್ಮ ರಿಯಲ್ ಲವರು ಅವರ ರಿಯಲ್ ಲವ್ ಸ್ಟೋರಿನ ಹೇಳೋದಕ್ಕೆ ಸ್ವಲ್ಪ ಸಂಕೋಚ ಪಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕಾದು ತಿಂದ್ರೆ ಹಣ್ಣಿನ ರುಚಿ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ನೀವು ಕಾಯ್ತಾ ಇರಿ ನಮ್ಮ ಈ ಒಂದು ಸಖತ್ ಲವ್ ಸ್ಟೋರಿನ ಕೇಳೋದಕ್ಕೆ. ಒಂದು ಹಾಡಾಗಿದ ತಕ್ಷಣವೇ ನಮ್ಮ ಈ ರಿಯಲ್ ಲವ್ ಸ್ಟೋರಿ ನಿಮ್ಮ ಮುಂದೆ ಬರ್ತಾ ಇದೆ. ಈ ಹಾಡು ಮುಂಗಾರು ಮಳೆಯಿಂದ ಸಖತ್ ಹಾಡು ಬರ್ತಾ ಇದೆ. ಈ ಲವ್ಲಿ ಸಾಂಗ್ ಆಗಿದ ತಕ್ಷಣ ನಮ್ಮ ಈ ರಿಯಲ್ ಲವರ್ನ ರಿಯಲ್ ಲವ್ ಸ್ಟೋರಿ ನಿಮ್ಗೋಸ್ಕರ ಅವ್ರು ರೇಡಿಯೋ ಮಾಡಿ 98.3 FM ಜಸ್ಟ್ ಎಲ್ಲ ಮಾಡಿ ಹಚ್ಕೊಂಡಿರಿ ಕಚ್ಕೊಂಡಿರಿ. ಸಖತ್ ಹಾಟ್ ಮಗ. ಕುಣಿದು ಬಾರೆ ಒಲಿದು ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾ. ರೇಡಿಯೋ ಮಿರ್ಚಿ 98.3 FM ಕೇಳ್ತಾ ಇದ್ರ ಲವರ್ಸ್ ಟೈಮ್ ದಿಲ್ ಖುಷ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಬಾಲ್ಕನಿ ಬಾದ್ಶಾ ಅವಿನಾಶ್ ಅಂಡ್ ನನ್ನ ಜೊತೆ ಇವತ್ತು ಇನ್ ಮಿರ್ಚಿ ಸ್ಟುಡಿಯೋಸ್ ನನ್ನ ಇಶ್ಯೂಲಿದ್ದಾರೆ ಒಬ್ರು ರಿಯಲ್ ಲವರ್. ಅವರ ರಿಯಲ್ ಲವ್ ಸ್ಟೋರಿನ ನಮಗೆ ಹೇಳೋದಕ್ಕೆ ಆ್ಯಂಡ್ ಅವರ ಕತೆ ಕೇಳಿ ನನಗಂತೂ ತುಂಬ ಟಚ್ ಆಗಿದೆ. ನಿಮಗೂ ಗ್ಯಾರಂಟಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಳಿ ಶ್ರೀಕಾಂತ್, ನಿಮ್ಮ ಪ್ರೀತಿಯ ಕಥೆಯನ್ನು. ಅದು ಮಲ್ಲಿ 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 ಮಲ್ಲಿ